ಅದರಲ್ಲಿ 56,000 ಕೋಟಿ ಈ ಬಜೆಟ್ಗೆ. ಯಾವುದಕ್ಕೆ? ಗ್ಯಾರಂಟಿಗೆ. ಮಿಕ್ಕಿದು ಸಂಬಳ, ಸಾರಿಗೆ, ಮತ್ತೊಂದು 1,24,00,000 1,24,000 ಕೋಟಿ ಅಭಿವೃದ್ಧಿಗೆ. ಬೇರೆ ಟೀಚರ್ ಸಂಬಳ, ಅವ್ರ ಸಂಬಳ, ಇವ್ರ ಸಂಬಳ ಇದೆಲ್ಲ ಹೋಗ್ತದೆ. ಆದ್ರೆ ಈ ಗ್ಯಾರಂಟಿಗೆ ಇಡೀ ದೇಶದಲ್ಲಿಲ್ಲ, ನಾನು ಹೇಳ್ತಾ ಇದ್ದೇನಲ್ಲ, ಇಡೀ ದೇಶದಲ್ಲಿಲ್ಲ, ಎಲ್ಲ ಗ್ಯಾರಂಟಿಗಳನ್ನ ಅನುಷ್ಠಾನ ಮಾಡಲಿಕ್ಕೆ ಇವತ್ತು ಮಾಡಿದ್ರು. ಮೋದಿಯವರು ಈ ಗ್ಯಾರಂಟಿ ಮಾಡೋಕ್ಕಾಗೋದಿಲ್ಲ, ಸರ್ಕಾರ ಬರ್ಬಾದ್ ಆಗೋಯ್ತಾರೆ, ಅದನ್ನ ಸಿದ್ದರಾಮಯ್ಯ ಸಾಹೇಬರು ಮಾತಾಡ್ತಾರೆ. ಈಗ ನಮ್ ಗ್ಯಾರಂಟಿ ಬಿಟ್ಬಿಟ್ರು. ಈಗ ನೋಡ್ಬಿಟ್ಟು ಅದಾಗೋದಿಲ್ಲ ಅಂದ್ರು. ಮಧ್ಯಪ್ರದೇಶದಲ್ಲಿ ಅಲ್ಲಿ ಕೊಟ್ಬಿಟ್ರು ಹೆಣ್ಮಕ್ಳಿಗೆ ಎಲೆಕ್ಷನ್ ಮುಂಚಿತವಾಗಿ. ಈಗ ನಾವು ಕೊಟ್ಟಿದ್ದಲ್ಲ ಇದನ್ನ ಜಾಗ, ಅದನ್ನೆಲ್ಲ ಬ್ಲಾಕ್ ಮಾಡ್ಬಿಟ್ಟು ಇದರಲ್ಲಿ ಪೇಪರ್ ಅಲ್ಲಿ ಮೋದಿ ಗ್ಯಾರಂಟಿ ಅಂತ ಹಾಕ್ತವ್ರೆ. ಬಿಜೆಪಿ ಗ್ಯಾರಂಟಿ, ಅದು ಮೋದಿ ಗ್ಯಾರಂಟಿ ಅಂತ. ನಮ್ದು ಕಾಂಗ್ರೆಸ್ ಗ್ಯಾರಂಟಿ. ಕಾಂಗ್ರೆಸ್ ಗ್ಯಾರಂಟಿ. ನಿಮ್ದು ಯಾವ ಗ್ಯಾರಂಟಿ? ಕಾಂಗ್ರೆಸ್ ಗ್ಯಾರಂಟಿ. ಏನ್ ಗ್ಯಾರಂಟಿ? ಹಸ್ತದ ಗ್ಯಾರಂಟಿ, ಈ ಕೈ ಗ್ಯಾರಂಟಿ, ಈ ಕೈ ಗ್ಯಾರಂಟಿ. ಸೊ ಅದಕ್ಕೆ ನಾನು ನಿಮ್ಗೆ ಹೇಳಿದಿಷ್ಟೇ, ಇನ್ನ ನಿಮ್ಗೆ ಹೆಚ್ಚಿಗೆ ಜವಾಬ್ದಾರಿ ಸಿಗ್ತದೆ, ಗೌರವ. ಇದೊಂದು ದೊಡ್ಡ ಹುದ್ದೆ ಕೊಟ್ಟಿದ್ದೀನಿ ಅಂತ ನಾನು ಹೇಳುದಿಲ್ಲ, ಆದ್ರೆ ಒಂದು ಆತ್ಮಸಾಕ್ಷಿ ಇರ್ತದೆ, ಒಂದು ಸಮಾಧಾನ ಇರ್ತದೆ. ನಿಮ್ ಲೀಡರ್ಗಳು ನಿಮ್ಮನ್ನ ಗುರುಸಿದ್ದಾರೆ. ಸೊ ಅದಕ್ಕೆ ನೀವು ಬೇರೆಯವ್ರನ್ನೂ ಸೇರ್ಸ್ಕೋಬೇಕು. ಒಬ್ಬನು 2 ಪಂಚಾಯತಿ ಒಬ್ಬೊಬ್ರು ಅನ್ಸ್ಕೋಬೇಕು. ಜಿಲ್ಲಾ ಅಧ್ಯಕ್ಷಗಳು, ತಾಲೂಕು ಅಧ್ಯಕ್ಷಗಳು ಇದು ನೋಡ್ಬೇಕು. ಒಂದೊಂದು ತಾಲೂಕಿಗೆ, ಒಂದೊಂದು ಪಂಚಾಯತ್ಗೆ ಒಂದು ಟೀಮ್ ಮಾಡಬೇಕು. ಒಂದೊಂದು ಬೂತ್ಗೆ ಮಿನಿಮಮ್ 5 ಜನ 6 ಜನ ನೀವು ಮಾಡಬೇಕು. ನೀವು ಮನೆಗೆ ಹೋಗ್ಬೇಕು. ಏನ್ ಬೇಡ, ಓಟ್ಗೆ ಕೆಲವು ಕಡೆ 200 ಕೊಡ್ತಾರಂತೆ, 300 ಕೊಡ್ತಾರಂತೆ ಕೆಲವರು ಹೇಳ್ತಾ ಇರ್ತಾರೆ. ನಮ್ಗೆ ಅದು ಮುಖ್ಯ ಅಲ್ಲ. ಒಂದ್ ಮನೆಗೆ 5,000 ರೂಪಾಯಿ ತಿಂಗಳಿಗೆ ಕೊಡ್ತಾ ಇದೀವಲ್ರಿ, ಇದಕ್ಕಿನ್ನ ಇನ್ನೇನ್ ಬೇಕು? 2,000 200 ಯೂನಿಟ್ ಆದ್ರೆ 1,000 ಚಿಲ್ಲರೆ ರೂಪಾಯಿ. ಅಕ್ಕಿ 1,000 ಮೇಲೆ ಆಯ್ತದೆ, 3 ಜನ 4 ಜನ ಇರ್ತದೆ, 1,000 ಚಿಲ್ಲರೆ ಅಕ್ಕಿ ಆಯ್ತದೆ. ಒಬ್ಬ ಯುವಕ ಕೆಲಸ ಮಾಡ್ತಾ ಇದ್ರೆ, ಇದು ಡಿಗ್ರಿ ಮಾಡಿದ್ರೆ ಅವ್ನು 3,000 ರೂಪಾಯಿ ಹೋಯ್ತಾ ಇದೆ. ಆಮೇಲೆ ಮನೆಗೆ ಧರ್ಮಸ್ಥಳದ ವೀರೇಂದ್ರ ಹೆಗಡೆ ಅವರು ನನಗೆ ಚೀಫ್ ಮಿನಿಸ್ಟರ್ಗೆ ಕಾಗದ ಬರೀತಾವ್ರೆ, ನೀವು ಇಂತ ಒಂದು ಶಕ್ತಿ ಯೋಜನೆ ಮಾಡಿ ನಮ್ ದೇವಸ್ಥಾನ ಎಲ್ಲ ತುಂಬೋಯ್ತು, ಉಂಡಿ ಎಲ್ಲ ತುಂಬೋಯ್ತು, ಎಲ್ಲ ಹೋಟ್ಲು ಗೀಟ್ಲುಗಳಿಗೆ ಅಂಗಡಿಗಳಿಗೆ ಎಲ್ಲ ವ್ಯಾಪಾರ ಆಗಿ ತುಂಬ್ತಾ ಇದೆ ಅಂತೇಳಿ ಧರ್ಮಸ್ಥಳದ ವೀರೇಂದ್ರ ಹೆಗಡೆ ಮಂಜುನಾಥ ದೇವಸ್ಥಾನ ಸನ್ನಿಧಿಯಿಂದ ಕಾಗದ ಬರೀತಾ ಇದ್ದಾರೆ ಮುಖ್ಯಮಂತ್ರಿಗಳಿಗೆ. ಇದನ್ನ ತಿಳ್ಕೊಳ್ಳಿ. ಅಂದ್ರೆ ಸಾಯಿಬಾಬಾ ಒಂದ್ ಕಡೆ ಒಂದು ಮಾತು ಹೇಳಿದ್ರು. ನಾನು ಅವ್ರದ್ದು ಯಾವ್ದೋ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ದೆ, ಚುಂಚುರಿ ಸ್ವಾಮಿಗಳು ಹುಟ್ಟಿದ ಕಾರ್ಯಕ್ರಮ. ಏನ್ ಹೇಳಿದ್ರೆ, ದುಡ್ಡು ಬ್ಲಡ್ 2 ಸರ್ಕ್ಯುಲೇಟ್ ಆಗ್ಬೇಕು ಅಂತ. ದುಡ್ಡು ಒಂದ್ ಕಡೆ ಇದ್ರೆ ಇನ್ಕಮ್ ಟ್ಯಾಕ್ಸು, ಸೇಲ್ ಟ್ಯಾಕ್ಸು, ಕಮರ್ಷಿಯಲ್ ಟ್ಯಾಕ್ಸು, ಈ ಕುಡ್ಕೆಲಿ ಮಡಕೆಲಿ ಕಳ್ರು ಪಡ್ರು ಎಲ್ಲ ಕಲ್ತು ಬಿಡ್ತಾರಂತೆ. ಹಂಗೆ ಬ್ಲಡ್ ಒಂದ್ ಕಡೆ ಇತ್ತು ಅಂದ್ರೆ ರಕ್ತ, BP, ಶುಗರ್ ಇವೆಲ್ಲ ಹೆಚ್ಚು ಕಮ್ಮಿ ಆಯ್ತು. ಹಂಗೆ ಇಡೀ ಮೈ ಎಲ್ಲ ಸರ್ಕ್ಯುಲೇಟ್ ಆದ್ರೆ ಆರೋಗ್ಯವಂತ ಇರ್ತಾರೆ. ಹಂಗೆ ದುಡ್ಡು ಕೂಡ ಸಿದ್ದರಾಮಯ್ಯನವ್ರ ಕಾನ್ಸೆಪ್ಟ್, ನಮ್ ಕಾಂಗ್ರೆಸ್ ಕಾನ್ಸೆಪ್ಟ್ ಅಂದ್ರೆ ಈ ದುಡ್ಡು ಸರ್ಕ್ಯುಲೇಷನ್ ಆಗ್ತಾ ಇರಬೇಕು, ಜನರ ಮಧ್ಯೆ ಆಗ್ತಾ ಇರಬೇಕು, ಒಂದ್ ಕಡೆ ಇರಬಾರ್ದು ಅನ್ನೋ ದೃಷ್ಟಿಯಿಂದ ಈ 2,000 ರೂಪಾಯಿ ತಗೊಂಡವನು ಯಾರು ಮನೇಲಿ ಮಡಿಕೊಂಡು ಕೂತ್ಕೊಂಡಾರೆ ಡೆಪಾಸಿಟ್ ಮಾಡ್ಕೊಂಡು, ಮಕ್ಕಳಿಗೆ ಫೀಸ್ ಕಟ್ತಾವ್ರೆ, ಗ್ಯಾಸ್ಗೆ ದುಡ್ಡು ಕಟ್ತಾವ್ರೆ, ಮನೆ ಮಾಡ್ತಾವ್ರೆ. ಚೀಟಿ ಕೊಡ, ಚೀಟಿ ಪಾರ್ಟಿಗೆಲ್ಲ ನಾವು ಕೊಡಿದೀವಿ. ಎಲ್ಲ ಓದಕ್ಕೆ, ಮಕ್ಕಳು ವಿದ್ಯಾಭ್ಯಾಸಕ್ಕೆ. ಹೆಣ್ಮಕ್ಳಿಗೆ ಯಾಕೆ ಕೊಡ್ತಾ ಇದ್ ಗೊತ್ತಾ? ನಿಮ್ನ ನೀವೆಲ್ಲ ವೈನ್ ಶಾಪ್ ಕೊಂಡೋಯ್ತೀರಿ ಅಂತ ನಿಮ್ಗೆ ಕೊಡ್ತಾರ. ನಾವು ನಿಮ್ಮ ಮೇಲೆ ನಮ್ ನಂಬಿಕೆ ಇಲ್ಲ, ಹೆಣ್ಮಕ್ಳ ಮೇಲೆ ನಮ್ ನಂಬಿಕೆ. ಅದಕ್ಕೆ ನೇರವಾಗಿ ಅವ್ರ ಅಕೌಂಟ್ ಕೊಡ್ತಾ ಇದೀವಿ ನಾವು. ಅವ್ರ ಬಸ್ ಅನುಕೂಲ ಆಗ್ತಾ ಇದೆ, ಹೆಣ್ಣು ಕುಟುಂಬದ ಕಣ್ಣು ಅಂತ. ಸೊ ಇದಕ್ಕೆ ತಾವು ನನ್ನ ತಾಯಿಂದಿರಿಗೆ ನಾನು ಸರ್ವೆ ಮಾಡಿಸಿದ್ದೀನಿ, ಫೋನ್ ಮಾಡಿಸ್ತಾ ಇದ್ದೀನಿ. ಆಮೇಲೆ ನಿಮ್ಮ MLA ಗಳಿಗೆಲ್ಲ ಆ ನಂಬರ್ಗಳೆಲ್ಲ ಕೊಡ್ತೀನಿ. ಮತ್ತು